ಮಾರ್ಚ್ 6ರಂದು ಅಗ್ನಿವೀರ್ ನೇಮಕಾತಿ ಕುರಿತ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೆ ಎಲ್ಬಿ ಕಾಲೇಜಿನ ದೇವರಾಜ ಅರಸು ಕಲಾಭವನದಲ್ಲಿ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ ನುರಿತ ಅಧಿಕಾರಿಗಳಿಂದ ಮಾಹಿತಿ ಕಾರ್ಯಾಗಾರ ನಡೆಯಲಿದೆ ಎಂದು ಮಾಜಿ ಯೋಧರ ಕಲ್ಯಾಣ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಚಂದ್ರ ತೇಜಸ್ವಿ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಮಾತನಾಡಿದ ಸುಭಾಷ್ ಚಂದ್ರ, ಕಾರ್ಯಕ್ರಮ ಆಯೋಜನೆಗೆ ನಮ್ಮ ಟ್ರಸ್ಟ್ ಜೊತೆಗೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಸಮಿತಿ ಸಹಯೋಗ ನೀಡುತ್ತಿದೆ ಎಂದು ತಿಳಿಸಿದರು. ಭಾರತೀಯ ಸೈನ್ಯಕ್ಕೆ ಕೊಡಗು, ಮಡಿಕೇರಿ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಹೆಚ್ಚಿನ ಜನರು ಸೇರ್ತಾರೆ. ಆದರೆ ಮಲೆನಾಡು ಭಾಗದ ಯುವಕರು ಕಡಿಮೆ ಸಂಖ್ಯೆಯಲ್ಲಿ ಸೈನ್ಯಕ್ಕೆ ಸೇರ್ತಾರೆ. ಮಾಹಿತಿ ಕೊರತೆಯೇ ಇದಕ್ಕೆ ಕಾರಣವಾಗಿದ್ದು, ಈ ಕಾರ್ಯಾಗಾರಕ್ಕೆ ಜಿಲ್ಲೆಯ ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ತರಬೇತಿ ನೀಡಲು ಸಹ ಚಿಂತನೆ ನಡೆದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಗೌರವಾಧ್ಯಕ್ಷ ಬಿಟಿ ಸೋಮನ್, ಕಾರ್ಯದರ್ಶಿ ಎಚ್ಟಿ ಪ್ರಕಾಶ್, ನಿರ್ದೇಶಕ ಗಂಗಾಧರಪ್ಪ ಹಾಜರಿದ್ದರು. ಮೂಲಕವಾಗಿ ಒಂದು ಕರೆ ನೀಡೋದಕ್ಕೋಸ್ಕರ ಬಂದಿದ್ದೀವಿ. ಏನು ಅಂತ ಅಂದರೆ, ಇದೇ 6ನೇ ತಾರೀಕು ARO ಮಂಗಳೂರಿನಿಂದ ಅಗ್ನಿವೀರ್ ಸೇನಾ ನೇಮಕಾತಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ನಾವು ಇಲ್ಲಿ ಸಾಗರಕ್ಕೆ ಕರೆಸ್ತಾ ಇದ್ದೀವಿ ನಮ್ಮ ಅಸೋಸಿಯೇಷನ್ ವತಿಯಿಂದ. ಯಾಕೆ ಅಂತ ಅಂದರೆ, ಇಲ್ಲಿರ್ತಕ್ಕಂಥ ನಮ್ಮ ಸಾಗರ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಸೇನಾ ನೇಮಕಾತಿಗೆ ಅಗ್ನಿವೀರಾಗಿ ಹೋಗಲಿಕ್ಕೆ ಅಥವಾ ಸೇನೆಗೆ ನೇಮಕಾತಿ ಆಗಲಿಕ್ಕೆ ಇಚ್ಛೆಯುಳ್ಳಂಥ ಹಲವಾರು ಆಕಾಂಕ್ಷಿಗಳಿರ್ತಾರೆ. ಅವರಿಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಯಾವ ರೀತಿ ಪರೀಕ್ಷೆಯನ್ನು ಬರಿಬೇಕು, ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು, ಯಾವ ರೀತಿಯಾಗಿ ದೇಹದಾಢ್ಯತೆ ದೈಹಿಕ ಪರೀಕ್ಷೆಗೆ ತಮ್ಮನ್ನು ಒಳಪಡಿಸ್ಕೊಳ್ಬೇಕು, ಆ ರೀತಿಯಾದಂಥ ಯಾವುದೇ ರೀತಿಯ ಮಾಹಿತಿ ಇರೋದಿಲ್ಲ. ಅದರ ಕೊರತೆಯನ್ನು ನಿವಾರಿಸಬೇಕು ಅನ್ನೋ ದೃಷ್ಟಿನಲ್ಲಿ ಇದೇ ರೀತಿಯಾಗಿ ನಾವು ಸೇನಾ ಪೂರ್ವಭಾವಿ ತರಬೇತಿ ಶಿಬಿರವನ್ನು ಕಳೆದ ಒಂದು 4-5 ವರ್ಷಗಳ ಹಿಂದೆ 4-5 ಕರೋನಾ ಆದಮೇಲೆ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಆಗಿರಲಿಲ್ಲ, ಕಾರಣಾಂತರಗಳಿಂದ ಅದನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಈಗ ಮತ್ತೆ ಅಗ್ನಿವೀರ್ ಪ್ರವೇಶ ಶುರುವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಸಮರ್ಪಕವಾದಂಥ ಮಾಹಿತಿಯನ್ನು ನಮ್ಮ ಭಾಗದ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ, ಆಕಾಂಕ್ಷಿಗಳಿಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಜಿ ಯೋಧರ ಕಲ್ಯಾಣ ಟ್ರಸ್ಟ್ ರಿಜಿಸ್ಟರ್ ಸಾಗರ ಏನಿದ್ವಿ, ನಮ್ಮ ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ಮಕ್ಕಳನ್ನು ಕೂಡ ಇದಕ್ಕೆ ಆಹ್ವಾನಿಸ್ತಾ ಇದ್ದೀವಿ ತಮ್ಮಗಳ ಮೂಲಕವಾಗಿ. ಇದು ಇದೇ ಮಾರ್ಚ್ 6ನೇ ತಾರೀಕು ಎಲ್ಬಿ ಕಾಲೇಜಿನ ದೇವರಾಜ ಅರಸು ಭವನದಲ್ಲಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ. ನಮ್ಮ ಆರ್ಮಿಗೆ ಸಂಬಂಧಪಟ್ಟ ಹಾಗೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಸಹಯೋಗದೊಂದಿಗೆ ನಾವು ಇದನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಸಾಗರದ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಅವ್ರಿಗೆ ಬೇಕಾದಂಥ ಮಾಹಿತಿಯನ್ನು ಇದರಲ್ಲಿ ಪಡಿಬೇಕು ಅಂಥೇಳಿ ನಾವು ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಪದವಿ ವ್ಯಾಸಂಗ ಮಾಡ್ತಕ್ಕಂಥವ್ರು ಅವರು ಕೂಡ ಇದರಲ್ಲಿ ಭಾಗವಹಿಸ್ಬೋದಾಗಿದೆ. ಹಾಗೆ ಹೆಣ್ಮಕ್ಳು ಇದರಲ್ಲಿ ಭಾಗವಹಿಸ್ಬೋದಾಗಿದೆ. ಯಾಕೆಂದರೆ ಈಗ ಅಗ್ನಿವೀರ್ ನೇಮಕಾತಿಯಲ್ಲಿ ಮಹಿಳೆಯರಿಗೂ ಕೂಡ ಆದ್ಯತೆ ಇರೋದರಿಂದ ನೌಕಾಸೇನೆಯಲ್ಲಿ, ವಾಯುಸೇನೆಯಲ್ಲಿ ಎಲ್ಲದರಲ್ಲೂ ಕೂಡ ಮಹಿಳೆಯರಿಗೆ ಮಹಿಳಾ ಮೀಸಲಾತಿ ಆದಾಗಿಂದನೂ ಅವರಿಗೂ ಕೂಡ ಅವಕಾಶಗಳು ಓಪನ್ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನು ನಾವು ಈ ಮೂಲಕವಾಗಿ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ 3 ಗಂಟೆಗಳ ಕಾಲ ಈ ಒಂದು ಮಾಹಿತಿ ಕಾರ್ಯಾಗಾರ ಶಿಬಿರ ಇರುತ್ತೆ. ಇದರಲ್ಲಿ ಸೈನ್ಯಕ್ಕೆ ಸೇರಲಿಕ್ಕೆ ನಮಗೆ ಏನೇನು ಬೇಕಾಗುತ್ತೆ ಆ ಎಲ್ಲ ಉಪಯುಕ್ತ ಮಾಹಿತಿಗಳು, ಮತ್ತು ಯಾರಿಗಾದರೂ ನಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಮನಸ್ಸಲ್ಲಿ ಪ್ರಶ್ನೆಗಳಿದ್ದರೆ ಅದನ್ನು ನಿವಾರಿಸೋ ನಿಟ್ಟಿನಲ್ಲಿ ಅವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂದರೆ ನಮ್ಮ ಭಾಗದ ಅಭ್ಯರ್ಥಿಗಳು ಭಾಳ ಕಮ್ಮಿ. ಸೈನ್ಯಕ್ಕೆ ಸೇರೋದ್ರಲ್ಲಿ ಕೊಡಗು ಮತ್ತು ಬೆಳಗಾವಿ ಜಿಲ್ಲೆ, ಉತ್ತರ ಕರ್ನಾಟಕದ ಸೈಡು ತುಂಬ ಇದೆ. ಆದರೆ ನಮ್ಮ ಮಲೆನಾಡು ಭಾಗದಿಂದ ಹೋಗ್ತಕ್ಕಂಥ ಸೇನೆಯ ಸೇವೆಗೆ ಸೇರಬೇಕು ಅನ್ನೋ ಆಸೆ ತುಂಬ ಇರ್ತದೆ. ಆದರೆ ಕೆಲವೊಂದೊಂದು ಮಾಹಿತಿ ಕೊರತೆಯಿಂದಾಗಿ ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಎಲ್ಲಿಗೆ ಹೋಗಬೇಕು, ಏನು ಕೇಳಬೇಕು, ಯಾವ ಸೈಟನ್ನು ಓಪನ್ ಮಾಡಬೇಕು, ನಮ್ಗೆ ವಿದ್ಯಾರ್ಥಿ ಏನು ಬೇಕಾಗಿರುತ್ತೆ, ಇದು ಯಾವುದೇ ಮಾಹಿತಿ ಇರಲ್ಲ. ಆ ಕೊರತೆಯಿಂದಾಗಿ ಬಹಳ ಅವಕಾಶ ವಂಚಿತರಾಗ್ತಾರೆ. ಆ ಅವಕಾಶ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಸಾಗರದ ಮಾಜಿ ಸೈನಿಕರು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾ ಇದ್ದೀವಿ. ಇದಕ್ಕೆ ಸಾಗರದ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸೇನೆಗೆ ಸೇರ ಬಯಸ್ತಕ್ಕಂಥ ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಬೇಕು ಅಂಥೇಳಿ ಈ ಮೂಲಕ ನಾನು
ಕರೆ ನೀಡ್ತಾ ಇದ್ದೀನಿ. ತಂತ್ರಜ್ಞಾನದೊಂದಿಗೆ ಡಿಜಿಟಲ್ ಮೀಡಿಯಾದಲ್ಲಿ ಮುಂದೆ ಸಾಗ್ತಿರುವ ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯದ ಸುದ್ದಿಗಳು ನೋಡಿ. ಮತ್ತೊಂದು ಸುದ್ದಿಗಳೊಂದಿಗೆ ಮತ್ತೆ ಆಗಮಿಸ್ತೇವೆ. ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.